ಮನಿ ಎನರ್ಜಿ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು, ಲವ್ ಯು ಆಲ್. ಫ್ರೆಂಡ್ಸ್, ಎಪಿಸೋಡ್ ನಂಬರ್ 3ನಲ್ಲಿ ಫಿಸಿಕಲ್ ಆಗಿ ಹೇಗೆ ಕ್ಲೆನ್ಸ್ ಮಾಡಬೇಕು, ಮನೇನ ಹೇಗೆ ಕ್ಲೆನ್ಸ್ ಮಾಡಿ ಡೀಪ್ ಕ್ಲಟರಿಂಗ್ ಹೇಗೆ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಎಪಿಸೋಡ್ನಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ಇಂಟರ್ನಲ್ ಚೇಂಜಸ್, ಇಂಟರ್ನಲ್ ಕ್ಲೆನ್ಸಿಂಗ್ ಹೇಗೆ ಮಾಡ್ಕೋಬೇಕು, ಯಾಕೆ ಇಂಟರ್ನಲ್ ಕ್ಲೆನ್ಸಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಸಬ್ಜೆಕ್ಟ್, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟರ್ನಲ್ ಕ್ಲೆನ್ಸಿಂಗ್ ಯಾಕೆ ಇಂಪಾರ್ಟೆಂಟು ಅಂದರೆ, ನಿಮ್ಮ ಒಂದು ಮೆದುಳಲ್ಲಿ 2 ಪಾರ್ಟ್ ಇರುತ್ತೆ ಫ್ರೆಂಡ್ಸ್, ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ನಾವು ಮಾತಾಡೋದು ಅಂದರೆ ಈ ಭೂಮಿ ಮೇಲೆ ಬಂದಾಗಿಂದ, ಅಂದರೆ ತಾಯಿ ಹೊಟ್ಟೆಯಿಂದ ಬಂದಾಗಿಂದ ನಾವು ಎಷ್ಟು ನೆಗೆಟಿವಿಟೀಸ್ನ ಕೇಳಿಸ್ಕೊಂಡಿರ್ತೀವಿ, ಪಾಸಿಟಿವ್ಸ್ನು ಕೇಳಿಸ್ಕೊಂಡಿರ್ತೀವಿ, ಎಷ್ಟೋ ನೆಗೆಟಿವ್ಸ್ ಮಾತಾಡಿರ್ತೀವಿ. ಎಷ್ಟೋ ಫ್ರೆಂಡ್ಸಿಂದ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸಿಂದ, ಕ್ಲಾಸ್ಮೇಟ್ಸ್, ಸೊಸೈಟಿ, ಸೋಷಿಯಲ್ ಮೀಡಿಯಾಸಿಂದಾಗಿರ್ಬೋದು, ಪ್ಯಾರೆಂಟ್ಸಿಂದಾಗಿರ್ಬೋದು, ಫಾದರ್ಸಿಂದ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಿಂದ ಎಲ್ಲ ನೆಗೆಟಿವಿಟಿನ ನಾವು ತೊಗೊಂಬಂದಿರ್ತೀವಿ, ಕೇಳಿರ್ತೀವಿ, ಮಾತಾಡಿರ್ತೀವಿ, ಮಾಡೂ ಇರ್ತೀವಿ ಕೈಯಾರೆ. ಸೊ ಎಲ್ಲ ನೆಗೆಟಿವಿಟಿ ಎಲ್ಲಿ ಸ್ಟೋರೇಜ್ ಆಗಿರುತ್ತೆ ನಿಮ್ಮ ಮೆದುಳಲ್ಲಿ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ಸುಪ್ತ ಚೇತನ ಮನಸ್ಸು ಅಂತ ಹೇಳ್ತೀವಿ. ಈ ಚೇತನ ಮನಸ್ಸು ಅಂದರೆ ಕಾನ್ಷಿಯಸ್ ಮೈಂಡ್, ಸುಪ್ತ ಚೇತನ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಸೂಪರ್ ಕಾನ್ಷಿಯಸ್ ಮೈಂಡ್ ಅಂದರೆ ಸೃಜನಾತ್ಮಕ ಮನಸ್ಸು ಅಂತ ಹೇಳ್ತೀವಿ. ಇದನ್ನು ನಾವು ಸಪ್ರೇಟಾಗಿ ಡೀಪಾಗಿ ಹೋದಾಗ ಮಾತ್ರ ಅದನ್ನು ಡಿಸ್ಕಸ್ ಮಾಡ್ತೀವಿ. ಇವಾಗ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್, ಈ ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂದರೆ ನಾವು ಮಾತಾಡೋದು, ಲ್ಯಾಂಗ್ವೇಜ್ ಏನು ಮಾತಾಡ್ತಾ ಇದ್ದೀವಿ, ನೀನು ಹೆಣ್ಣ ಗಂಡ ಡಿಫ್ರೆನ್ಸಸ್ಸು ಗೊತ್ತಾಗಿರುತ್ತೆ, ಇದು ಬೇಡ ಅನ್ನೋದು ಗೊತ್ತಾಗುತ್ತೆ, ಬೇಕು ಅನ್ನೋದು ಗೊತ್ತಾಗುತ್ತೆ, ಎಲ್ಲವೂ ಗೊತ್ತಾಗುತ್ತೆ ನಿಮ್ಮ ಚೇತನ ಮನಸ್ಸಿಗೆ. ಆದರೆ ನಿಮ್ಮ ಸುತ್ತ ಚೇತನ ಮನಸ್ಸಿಗೆ ಏನೂ ಗೊತ್ತಾಗಲ್ಲ. ನೀನು ಹೆಂಗಸ ಗಂಡಸ, ಇಲ್ಲ ಇದು ವಸ್ತು ಅಲ್ವಾ, ನೀನು ಸುಳ್ಳು ಹೇಳ್ತಾ ಇದೀಯಾ, ನಿಜ ಹೇಳ್ತಾ ಇದ್ದೀಯಾ, ಇವು ಏನೂ ಡಿಫ್ರೆನ್ಸು ಗೊತ್ತಿಲ್ಲ. ರಿಜೆಕ್ಟ್ ಮಾಡೋದು ಬರಲ್ಲ, ಅಕ್ಸೆಪ್ಟ್ ಮಾಡೋದು ಮಾತ್ರ ಬರುತ್ತೆ. ಅಂದರೆ ನೀನು ಏನು ಕೊಟ್ಟರು ಅದು ತೊಗೊಳೋದು ಬರುತ್ತೆ, ಅದು ಬೇಡ ಅನ್ನೋದು ಹೇಳೋದು ಬರಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಂದು ರೋಬೋ ಇದ್ದ ಹಾಗೆ. ಹಾಗಾದರೆ ನಾವು ತಾಯಿ ಹೊಟ್ಟೆಯಿಂದ ಬಂದಾಗಿಂದ ಈ ನೆಗೆಟಿವಿಟೀಸ್ ಎಲ್ಲ ಎಲ್ಲಿ ಸ್ಟೋರೇಜ್ ಆಗಿರುತ್ತೆ? ಕಂಪ್ಲೀಟಾಗಿ ನೆಗೆಟಿವ್ಸ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಪಾಸ್ಟ್ ಲೈಫಿಂದ ತೊಗೊಂಬಂದಿರ್ತೀವಿ ಕರ್ಮಸ್ ಅನ್ನೋದು. ಸೊ ಅದು ಸಹ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲೇ ಸ್ಟೋರೇಜ್ ಆಗಿರುತ್ತೆ. ಮೊದಲು ನೀವು ತಿಳ್ಕೊಬೇಕಾಗಿರೋದು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಮೇಡಮ್ ಅಂತ ಕೆಲವ್ರು ಕೇಳ್ತಾರೆ. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಇಲ್ಲಿ ಥರ್ಡ್ ಐ ಅಂತೀವಿ, ಆತ್ಮ ಅಂತೀವಿ. ಸೊ ಇದನ್ನು ನಾವು ಸಬ್ಕಾನ್ಷಿಯಸ್ ಮೈಂಡ್ ಅಂತಲೇ ಕರಿತೀವಿ. ಥರ್ಡ್ ಐ ಅಂತೀವಿ, ಆತ್ಮ ಅಂತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅಂತಲೇ ಕರಿತೀವಿ. ನಿಮ್ಮ ಆತ್ಮ ಹಳೇ ಜನ್ಮದು ಪಾಸ್ಟ್ ಲೈಫಿಂದ ಸಹ ಹೊತ್ಕೊಂಡ್ಬಂದಿರುತ್ತೆ ಕರ್ಮಸ್. ಸೊ ಪೇರೆಂಟ್ಸಿಂದ ಕೆಲವೊಂದು ನೆಗೆಟಿವಿಟಿ ಬಂದಿರುತ್ತೆ ಅದು. ಆ್ಯಂಡ್ ಈಗ ನಾವು ತಾಯಿ ಹೊಟ್ಟೆಯಿಂದ ಬಂದಾಗಿಂದನೂ ನಾವು ಎಷ್ಟೋ ನೆಗೆಟಿವಿಟಿನ ಕೇಳಿಸ್ಕೊಂಡಿರ್ತೀವಿ, ಮಾಡಿರ್ತೀವಿ. ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಎಲ್ಲ ನೆಗೆಟಿವಿಟಿನೂ ಎಲ್ಲಿ ಸ್ಟೋರೇಜ್ ಆಗಿರುತ್ತೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸಬ್ಕಾನ್ಷಿಯಸ್ ಮೈಂಡೇ ಇಲ್ಲೇ ಇರುತ್ತೆ, ಆಯಿತಾ? ಇಲ್ಲೇ ಇದೇ ಪಾರ್ಟ್ 1.5 ಇಂಚ್ ಒಳಗಡೆನೇ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಇರುತ್ತೆ. ಆ ಪಾರ್ಟ್ ಮೆದುಳಲ್ಲಿ ಅದೊಂದು ಪಾರ್ಟ್. ಸೊ ಅದರಲ್ಲೇ ಎಲ್ಲ ಸ್ಟೋರೇಜ್ ಆಗಿರುತ್ತೆ. ಈ ಸ್ಟೋರೇಜ್ ಆಗಿರೋದನ್ನು ನಾವು ನಮ್ಮ ಸಬ್ಜೆಕ್ಟಲ್ಲಿ ನೆಗೆಟಿವಿಟಿ ಅಂದರೆ ಏನು ಇವಾಗ ನಿಮಗೆ ಅರ್ಥ ಆಗ್ತದೆ. ಓಕೆ, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಅರ್ಥ ಆಯಿತು ಮೇಡಮ್, ಚೇತನ ಮನಸ್ಸು ಅಂದರೆ ಅರ್ಥ ಆಯಿತು, ಆತ್ಮ ಅಂತ ಅರ್ಥ ಆಯಿತು. ಆದರೆ ಈ ನೆಗೆಟಿವಿಟಿ ಅಂದರೆ ಏನು ಅಂತ ನೀವು ಕ್ವಶನ್ ಮಾಡ್ಬೋದು. ನೆಗೆಟಿವಿಟಿ ಅಂದರೆ ಏನು ಅಂದರೆ, ನಾವು ಮಾಡಿರೋ ತಪ್ಪುಗಳಾಗಿರ್ಬೋದು, ನಾವು ಕೇಳಿಸ್ಕೊಂಡಿರೋ ತಪ್ಪುಗಳಾಗಿರ್ಬೋದು, ಬ್ಯಾಡ್ ವರ್ಡ್ಸ್ ಅಂದರೆ ಗೊತ್ತಲ್ಲ, ಎಲ್ಲ ಟೈಪ್ಸ್ ಆಫ್ ಬ್ಯಾಡ್ ವರ್ಡ್ಸು, ಕಂಪ್ಲೇಂಟ್ಸು, ಚಾಡಿಗಳು ಹೇಳೋದು, ಸುಳ್ಳು, ಮೋಸ, ಅಸೂಯೆ ಪಡ್ಕೊಳೋದು, ಈರ್ಷೆ, ತುಂಬ ಇರುತ್ತಲ್ಲ ನೆಗೆಟಿವಿಟೀಸ್. ಈ ಥರ ನನಗೆ ನೆಗೆಟಿವಿಟಿ ಅಷ್ಟು ಹೇಳಕ್ಕೆ ಬರೋದಿಲ್ಲ. ಸೊ ಈ ಎಲ್ಲ ನೆಗೆಟಿವ್ಸು ಏನೇನಿರುತ್ತೋ, ಕೋಪ, ದ್ವೇಷ, ಅಸೂಯೆ ಎಲ್ಲ ಇದೇ ನೆಗೆಟಿವಿಟೀಸ್. ನಮ್ಮ ಎಮೋಷನ್ಸ್ ಇರುತ್ತಲ್ಲ, ಬ್ಯಾಡ್ ಎಮೋಷನ್ಸು, ಅದನ್ನೇ ನಾವು ನೆಗೆಟಿವಿಟಿ ಅಂತೀವಿ. ಅದು ಕರ್ಮಾಸು ಕೂಡ ನೆಗೆಟಿವಿಟಿ ಅಂತಲೇ ಕರಿತೀವಿ ನಮ್ಮ ಸಬ್ಜೆಕ್ಟಲ್ಲಿ. ಇದೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡಿರೋದು. ಇದನ್ನು ಹೇಗೆ
ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಂದ ರಿಮೂವ್ ಮಾಡಬೇಕು. ತುಂಬಿಕೊಂಡಿದೆ, ಆಯಿತಾ, ಅರ್ಥ ಮಾಡ್ಕೊಳ್ಳಿ, ತುಂಬಿಕೊಂಡಿದೆ ಫುಲ್ ಒಂದು ಪಾಟ್ ಅಂದ್ಕೊಳ್ಳಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್. ಆ ಮೈಂಡಲ್ಲಿ ಆ ಪಾಟಲ್ಲಿ ಫುಲ್ಲು ಒಂದು ಮೋರಿ ನೀರನ್ನ ತೊಗೊಂಬಂದು ಹಾಕ್ತೀನಪ್ಪ. ಆ ಮೋರಿ ನೀರು ಹೇಗಿದೆ, ಕಪ್ಪಗೆ ಇರುತ್ತಲ್ವಾ, ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಹ ಅಂದರೆ ನೆಗೆಟಿವಿಟಿ ತುಂಬಿಕೊಂಡಿದೆ, ತುಂಬ ಕಪ್ಪಾದ ಒಂದು ನೆಗೆಟಿವಿಟಿ ತುಂಬಿಕೊಂಡಿದೆ. ಈ ಕಪ್ಪಾದ ನೆಗೆಟಿವಿಟಿನ ನೀವು ರಿಮೂವ್ ಮಾಡಬೇಕು. ಅಂದರೆ ಮೋರಿ ನೀರು ಇದೆ ಅಂದ್ಕೊಳ್ಳಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಇವಾಗ ಇದನ್ನು ಹೇಗೆ ಕ್ಲೆನ್ಸ್ ಮಾಡಬೇಕು? ನಾನು ಇವಾಗ ಎಕ್ಸಾಂಪಲ್ ಒಂದು ಪಾಟ್ ಇಟ್ಬಿಟ್ಟು ಅದರಲ್ಲಿ ಕೊಳಚೆ ನೀರು ಅಂದರೆ ಚರಂಡಿ ನೀರನ್ನ ಎತ್ಕೊಂಡ್ಬಂದು ಆ ಕಪ್ಪು ನೀರನ್ನ ಹಾಕ್ತೀನಿ. ಈ ಕಪ್ಪು ನೀರನ್ನ ತೆಗಿಯೋಕ್ಕೆ ಸಾಧ್ಯನಾ ಇಲ್ವಾ? ಮನುಷ್ಯ ತಿಳ್ಕೊಂಡ್ರೆ ಎಲ್ಲವೂ ಸಾಧ್ಯ ಅಲ್ವಾ? ಅಷ್ಟು ಪವರ್ಫುಲ್ ಆದ ಹ್ಯೂಮನ್ ಬೀಯಿಂಗ್ಸ್ ನಾವು. ಹೇಗೆ ಮಾಡ್ಬೋದು? ಒಳ್ಳೆ ನೀರನ್ನ ತಗೊಂಬಂದು ಹಾಕ್ತಾ ಇದ್ರೆ ಡೆಫಿನೆಟ್ಟಾಗಿ ಆ ಮೋರಿ ನೀರೆಲ್ಲ ಆಚೆ ಹೋಗಿ ಕ್ಲಿಯರ್ ವಾಟರ್ ಆಗುತ್ತಾ ಇಲ್ಲ? ಒಂದು ಪಾಟಲ್ಲಿ ಮಡಿಕೆಯಲ್ಲಿಟ್ಟಿರುವ ಕೊಳಚೆ ನೀರನ್ನ ನಾವು ಒಳ್ಳೆ ನೀರು ಹಾಕಿ ಅದನ್ನು ಸ್ವಚ್ಛ ಮಾಡಿದಾಗ ಏನಾಗುತ್ತೆ? ಪಾಸಿಟಿವ್ ನೀರು ಅಂದರೆ ಒಳ್ಳೆ ನೀರಾಗುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೂಡ ಒಂದು ಮಡಿಕೆ ಅಂದ್ಕೊಳ್ಳಿ, ಪಾಟ್ ಅಂದ್ಕೊಳ್ಳಿ. ಅದರಲ್ಲಿ ಇವಾಗ ಕೊಳಚೆ ನೀರು ಅಂದರೆ ಗಲೀಜ್ ವಾಟರು, ನೆಗೆಟಿವಿಟಿ ತುಂಬಿಕೊಂಡಿದೆ. ನಾವು ಇವಾಗ ಏನು ಮಾಡಬೇಕು? ಅದನ್ನು ಹೇಗೆ ಪಾಸಿಟಿವ್ ಮಾಡಬೇಕು? ನೀರು ಹಾಕೋಕ್ಕಾಗತ್ತಾ ನಮ್ಮ ಬ್ರೈನ್ಗೆ? ಇಲ್ಲ. ಸೊ ನಾವೇನು ಮಾಡಬೇಕು? ಸಬ್ಕಾನ್ಷಿಯಸ್ ಮೈಂಡ್ಗೆ ಪಾಸಿಟಿವಿಟಿನ ತುಂಬಿಸ್ಕೋಬೇಕು. ಅಂದರೆ ಡೈಲಿ ನೀವೇನು ಮಾಡಬೇಕು? ಪಾಸಿಟಿವ್ನ ಮಾತಾಡಬೇಕು, ಪಾಸಿಟಿವ್ ವರ್ಡ್ಸ್ನ ಯೂಸ್ ಮಾಡಬೇಕು. ನಿಮ್ಮ ಮಕ್ಕಳ ಹತ್ರ ಆಗಿರ್ಬೋದು, ಅಕ್ಕಪಕ್ಕ ಅವ್ರ ಜೊತೆ ಆಗಿರ್ಬೋದು, ಪಾಸಿಟಿವ್ ಥಿಂಗ್ಸ್ನ ನೋಡಬೇಕು, ಪಾಸಿಟಿವ್ನ ಮಾತಾಡಬೇಕು, ಪಾಸಿಟಿವ್ನ ಕೇಳಿಸ್ಕೋಬೇಕು, ಪಾಸಿಟಿವ್ನ ಥಿಂಕ್ ಮಾಡಬೇಕು. ಎಲ್ಲ ಪಾಸಿಟಿವಿಟಿ. ಗಾಂಧಿ ತಾತ ಏನು ಹೇಳಿದ್ದಾರೆ? ನೋಡಬಾರ್ದು, ಕೇಳಿಸ್ಕೋಬಾರ್ದು, ಮಾತಾಡಬಾರ್ದು. ಬಟ್ ಇಲ್ಲಿ ನಮ್ಮ ಒಂದು ಸಬ್ಜೆಕ್ಟಲ್ಲಿ 4ನೇ ಮಂಕಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಥಿಂಕ್ ಸಹ ಮಾಡಬಾರ್ದು. ನೆಗೆಟಿವಿಟಿ ಅನ್ನೋದು ನಿಮ್ಮ ಮೈಂಡ್ಗೆ ಕೂಡ ಬರಬಾರ್ದು. ಸೊ ಇದು ಕಂಡೀಷನ್. ಈ 4ನ ನೀವು ಫಾಲೋ ಮಾಡಿ. ಆ್ಯಂಡ್ ಡೈಲಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂದರೆ ಹೋ ಪೋನೋ ಪ್ರೇಯರ್. ಎಲ್ಲರಿಗೂ ಗೊತ್ತು ಹೋ ಪೋನೋ ಪ್ರೇಯರ್ ಅನ್ನೋದು. ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ಗೆ ಆ ಪ್ರೇಯರ್ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಪ್ರೇಯರ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಫಾಲೋ ಆಗಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅನ್ನೋ ಪ್ರೇಯರ್ ಇದೆಯಲ್ಲ, ಅದು ಅಟ್ಲೀಸ್ಟ್ ದಿನಕ್ಕೆ 108 ಟೈಮ್ಸ್ ರೆಪಿಟೇಷನ್ ಮಾಡ್ತಾ ಹೋಗಿ. ಡೈಲಿ ಆ ಪ್ರೇಯರ್ ಮಾಡಲೇಬೇಕು. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ನೀವು ಪಾಸಿಟಿವ್ ಅಫರ್ಮೇಷನ್ಸ್ ನಮ್ಮ ಒಂದು ವಿಡಿಯೋಸಲ್ಲಿ ತುಂಬಾ ಅಫರ್ಮೇಷನ್ಸ್ ಕೊಟ್ಟಿದ್ದೀನಿ. ಅಫರ್ಮೇಷನ್ಸ್ನ ಚಾಂಟ್ ಮಾಡ್ತಾ ಇರಿ, ಕೇಳಿಸ್ಕೊತಾ ಇರಿ, ರಿಪೀಟ್ ಮಾಡ್ತಾ ಇರಿ. ಏನಾಗುತ್ತೆ? ಆಗ ನಿಮ್ಮಲ್ಲಿರುವ ನೆಗೆಟಿವಿಟಿ ಎಲ್ಲ ಹೋಗಿ ಇದು ಯಾವಾಗ ನೀವು ಪಾಸಿಟಿವಿಟಿ ಕೊಡ್ತಾ ಇದ್ದೀರಾ, ಕೇಳಿಸ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಎಲ್ಲವೂ ಪಂಚಭೂತಗಳಿಂದ ಅಂದರೆ ಪಂಚಭೂತಗಳು 5 ಸೆನ್ಸ್ ಆರ್ಗನ್ಸಿಂದ ನಮ್ಮ ಒಂದು ಬ್ರೈನ್ಗೆ ಮೆಸೇಜ್ ಹೋಗುತ್ತೆ. ನೀವು ಎಲ್ಲ ಪಾಸಿಟಿವಿಟಿ ಮಾಡೋದ್ರಿಂದ ಈ ಎಲ್ಲ 5 ಸೆನ್ಸ್ ಆರ್ಗನ್ಸ್ ಇದೆಯಲ್ಲ, 6 ಟಂಗ್, ಐಸು, ಇಯರ್ಸು, ನೋಸು, ಸೊ ಈ ಎಲ್ಲ ಆರ್ಗನ್ಸಿಂದ ನಿಮಗೆ ಹೋಗುತ್ತೆ ಸಬ್ಕಾನ್ಷಿಯಸ್ ಮೈಂಡ್ಗೆ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ ಡಸಂಟ್ ನೋ ಲ್ಯಾಂಗ್ವೇಜ್. ನೀನು ಕನ್ನಡದಲ್ಲಿ ಹೇಳ್ತೀಯಾ, ಇಂಗ್ಲೀಷಲ್ಲಿ ಹೇಳ್ತೀಯಾ, ಏನೂ ಗೊತ್ತಿಲ್ಲ. ಅದು ಒಂದು ರೋಬೋಟ್ ಇದ್ದ ಹಾಗೆ. ನೀನು ಏನು ಕೊಡ್ತೀಯೋ ಅದನ್ನು ಮಾತ್ರ ತೊಗೊಳತ್ತೆ, ಅದು ರಿಜೆಕ್ಟ್ ಮಾಡೋದು ಬರಲ್ಲ. ಆಗ ಏನು ಮಾಡ್ತೀರಾ? ನೀವು ಪಾಸಿಟಿವ್ ತುಂಬಿಸ್ಬೇಕು. ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ಲೈಫ್ನ ಅಟ್ರಾಕ್ಟ್ ಮಾಡ್ತೀರಾ, ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ಲೈಫ್ನ ಅಟ್ರಾಕ್ಟ್ ಮಾಡ್ತೀರಾ. ಅದರಿಂದಾನೆ ನೀವು ಇವಾಗ ತುಂಬಿಸ್ಕೊಂಡಿರುವ, ಇವಾಗ ನಿಮ್ಮ ಏಜ್ 40 ಇಯರ್ಸ್ ಅಪ್ಪ, ಆ 40 ಇಯರ್ಸ್ ಆಫ್ ಲೈಫಲ್ಲಿ ನೀನು ತುಂಬಿಸ್ಕೊಂಡಿರೋ ಕಸ ಕಡ್ಡಿನ ತೆಗಿಬೇಕು ಅಂದರೆ ಪೋನೋ ಪ್ರೇಯರ್ ಮಾಡ್ಕೊಳ್ಳಿ, ಪಾಸಿಟಿವಿಟಿ ಮಾತಾಡಿ, ಪಾಸಿಟಿವ್ನ ಕೇಳಿಸ್ಕೊಳ್ಳಿ, ಪಾಸಿಟಿವ್ನ ನೋಡಿ, ಪಾಸಿಟಿವ್ ಅಫರ್ಮೇಷನ್ಸ್ ಪ್ಲೇ ಮಾಡ್ತಾ ಇರಿ ಮನೆಯಲ್ಲಿ. ನೀವೆಲ್ಲೋದ್ರೂ ಕಾರಲ್ಲಿ ಹೋಗ್ತಾ ಇದ್ದೀರಾ, ಬೈಕಲ್ಲಿ ಹೋಗ್ತಾ ಇದ್ದೀರಾ, ಏನು ಮಾಡಿದ್ರು ಪಾಸಿಟಿವ್ ಅಫರ್ಮೇಷನ್ಸ್ ಪ್ಲೇ ಆಗ್ತಾ ಇರಲಿ. ಹೆಡ್ಫೋನ್ಸ್ ಹಾಕ್ಕೊಳ್ಳಿ, ಇಯರ್ಫೋನ್ಸ್ ಯೂಸ್ ಮಾಡೋರು ಇಯರ್ಫೋನ್ಸ್ ಯೂಸ್ ಮಾಡ್ಕೊಳ್ಳಿ, ಅಥವಾ ಹಾಗೆ ಮೊಬೈಲಲ್ಲಿ ಪ್ಲೇ ಮಾಡಿ ಬಿಟ್ಬಿಡಿ. ಮನೆಯಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ, ಇಲ್ಲ ಸ್ನಾನ ಮಾಡ್ತಾ ಇದ್ದೀರಾ, ಏನೇ ಕೆಲಸ ಮಾಡ್ತಾ ಇರಲಿ, ಪಾಸಿಟಿವ್ ಅಫರ್ಮೇಷನ್ಸ್ ರಿಪೀಟ್ ಆಗ್ತಾ ಇರಲಿ.
ಕೇಳಿಸ್ಕೊತಾ ಇರಿ, ಮಾತಾಡ್ತಾ ಇರಿ, ಚಾಂಟ್ ಸಹ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಮಾಡ್ತಾ 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 ಡೆಫಿನೆಟ್ಲಿ 100% ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 90 ಡೇಸ್ ಟೈಮ್ ಕೊಡ್ತೀನಿ ನಿಮಗೆ. 3 ಮಂತ್ಸ್ ಅಂದರೆ 90 ಡೇಸ್ ಟೈಮ್ ಕೊಡ್ತೀನಿ. ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಸ್ ವಿ ಅಕ್ಸೆಪ್ಟ್ ದ ಚಾಲೆಂಜ್ ಅಂತ ಹೇಳ್ಬಿಟ್ಟು 90 ಡೇಸ್ ಚಾಲೆಂಜ್ ತೊಗೊಂಡು ಮಾಡಿ. 90 ಡೇಸ್ ಚೇಂಜಸ್ 100% ಸಿಗತ್ತೆ. ಸಿಕ್ಕಿಲ್ಲ ಅಂದರೆ ನನಗೆ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮಗೆ ಹೇಗೆ ಮಾಡಬೇಕು ಅಫರ್ಮೇಷನ್ನು, ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ. ಕ್ಲಾಸಸ್ಸಲ್ಲಿ ನಾವು ಹೇಳ್ಕೊಡ್ತೀವಿ. ಅಷ್ಟೇ ಅಲ್ಲ, ಗ್ರೂಪ್ ಮಾಡಿಬಿಟ್ಟು ಗ್ರೂಪ್ನಲ್ಲಿ ಸಹ ನೀವು ಹೇಗೆ ಮಾಡಬೇಕು, ಏನು ಮಾಡಬೇಕು ನಿಮ್ಮನ್ನು ಫಾಲೋ ಆಗ್ತೀವಿ. ನೀವು ನಿಮ್ಗೇನಾದರೂ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದರೆ ಅಫರ್ಮೇಷನ್ ಮಾಡೋದ್ರಲ್ಲಿ, ವಿಜುವಲೈಸೇಷನ್ ಮಾಡೋದ್ರಲ್ಲಿ ಎಲ್ಲವೂ ನಾನು ನಿಮಗೆ ಗೈಡೆನ್ಸ್ ಅಂತೂ ಪಕ್ಕ ಸಿಗುತ್ತೆ. ಸೊ ನೀವು ಕ್ಲಾಸಸ್ ಅಟೆಂಡ್ ಮಾಡಿ ಇದನ್ನೆಲ್ಲ ತಿಳ್ಕೊಳ್ಳಿ. ಈಗ ಈ ಎಪಿಸೋಡ್ನಲ್ಲಿ ಹೇಳಿರೋದನ್ನು ಫಾಲೋ ಮಾಡಿ 3 ಮಂತ್ಸ್ ನೀವು ಪಕ್ಕ ಪಾಸಿಟಿವಿಟಿಗೆ ಬರುತ್ತೆ. ಯಾವಾಗ ಈ ಕೊಳಚೆ ಅನ್ನೋದು ಅಂದರೆ ನೆಗೆಟಿವಿಟಿ ಅನ್ನೋದು ನಮ್ಮಿಂದ ಆಚೆ ಹೋಗುತ್ತೋ ಆಗ ಕಂಪ್ಲೀಟ್ ಅದ ಪಾಸಿಟಿವಿಟಿ ನಮ್ಗೆ ಬರುತ್ತೆ. ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ನಾವು ಮಾಡ್ತೀವಿ. ಪಾಸಿಟಿವ್ ಬಂದಾಗ ನಿಮ್ಮ ಒಂದು ಎಲ್ಲ ಆರ್ಗನ್ಸು, ಬಾಡಿಯಲ್ಲಿರೋ ಪಾರ್ಟ್ಸ್ ಸಹ ಎಲ್ಲ ಚೇತನ ಆಗುತ್ತೆ. ಅಂದರೆ ಇವಾಗ ಮೊಗ್ಗು ಹೇಗಿರುತ್ತೆ, ಆ ಮೊಗ್ಗು ಹೇಗೆ ಹೂವು ಬಿಟ್ಟಾಗ ಹೇಗೆ ಅಲ್ಕೊಳುತ್ತೆ, ಆ ರೀತಿ ಎಲ್ಲ ಆರ್ಗನ್ಸು ಹ್ಯಾಪಿಯಾಗಿ ಬಿಟ್ಕೊಡುತ್ತೆ. ಹಿಂಗೆ ಸ್ಮೈಲಿ ಹೇಗಿರುತ್ತೆ ಹಾಗೆ ಎಲ್ಲ ಪಾರ್ಟ್ಸು ಚೇತನವಾಗುತ್ತೆ. ಅಂದರೆ ಹ್ಯಾಪಿ ಮೋಡಲ್ಲಿ ಬರುತ್ತೆ. ಆ್ಯಂಡ್ ಹ್ಯಾಪಿ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಹ್ಯಾಪಿಯಾಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ಫಿಸಿಕಲಿ ಚೆನ್ನಾಗಿರ್ತೀವಿ, ಹ್ಯಾಪಿ ಮೆಂಟಲಿ ಚೆನ್ನಾಗಿರ್ತೀವಿ. ಸೊ ಇಂಟರ್ನಲ್ ಚೇಂಜಸ್ ಬಂದಾಗ ಆರಾ ಚೇಂಜ್ ಆಗುತ್ತೆ. ಫಸ್ಟ್ ಇಂಟರ್ನಲ್ ಚೇಂಜಸ್ ಯಾವಾಗ ಬರುತ್ತೋ ನಮ್ಮ ಆರ ಅದ್ಭುತವಾದ ಆರ ಆಗುತ್ತೆ. ಆರ ಸ್ಟ್ರಾಂಗ್ ಆದಷ್ಟು ಫ್ರೆಂಡ್ಸ್ ಎಲ್ಲ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೀವಿ. ಪಾಸಿಟಿವ್ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀವಿ. ನೀವು ಅಂದ್ಕೊಂಡಿರೋ ಗೋಲ್ಸ್ ಫುಲ್ಫಿಲ್ ಆಗುತ್ತೆ. ನೀವು ಅಂದ್ಕೊಂಡಿರೋ ದುಡ್ಡನ್ನು ಆಕರ್ಷಣೆ ಮಾಡೋ ಶಕ್ತಿ ಆಗ ನಮಗೆ ಬರುತ್ತೆ. ವೈಬ್ರೇಷನ್ ಅಂದರೆ ಆಲ್ವೇಸ್ ಐ ವಿಲ್ ಬಿ ಟೆಲ್ಲಿಂಗ್ ಅಲ್ವಾ, ನಾನು ಹೇಳ್ತಾ ಇರ್ತೀನಿ, ನಾವು ಯಾವಾಗ ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಬರ್ತೀವೋ, ಯಾವಾಗ ಹೈಯೆಸ್ಟ್ ವೈಬ್ರೇಷನ್ಸ್ನ ಇನ್ಕ್ರೀಸ್ ಮಾಡ್ತೀವೋ, ಯಾವಾಗ ಹೈಯೆಸ್ಟ್ ಎನರ್ಜಿ ವ್ಯಕ್ತಿಗಳಾಗಿ ನಾವು ಬದಲಾವಣೆ ಆಗ್ತೀವೋ ಆಗ ಮಾತ್ರವಷ್ಟೇ ನಾವು ಎಲ್ಲ ವಸ್ತುಗಳನ್ನ, ನಮಗೆ ಬೇಕಾಗಿರೋ ಕೋರಿಕೆಗಳನ್ನ, ದುಡ್ಡನ್ನು, ಸಂಪತ್ತನ್ನು, ಐಶ್ವರ್ಯಗಳನ್ನ, ಸಿರಿ ಸಂಪತ್ತು, ಭೋಗ ಭಾಗ್ಯಗಳನ್ನ ಅಟ್ರಾಕ್ಟ್ ಮಾಡುವ ಶಕ್ತಿ ನಮಗೆ ಬರುತ್ತೆ. ಸೊ ನೀವು ನೆಗೆಟಿವಲ್ಲಿರ್ತೀರಾ, ಪಾಸಿಟಿವಲ್ಲಿರ್ತೀರಾ ಅನ್ನೋದು ನಾನು ನಿಮಗೆ ಬಿಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನೀವು ಚೇಂಜಸ್ ಮಾಡ್ಕೊತೀರಾ ಅಂತ ಆಸೆಯಿಂದ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಬಿಟ್ಟಿದ್ದು 3 ಮಂತ್ಸ್ ಚಾಲೆಂಜ್ ತೊಗೊಂಡು ನಾನು ಹೇಳಿರೋದನ್ನು ಫಾಲೋ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತಷ್ಟು ಒಳ್ಳೆ ಪಾಯಿಂಟ್ಸ್ನ ತಗೊಂಡ್ಬಂದು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕ್ಲಾಸಸ್ ದಯವಿಟ್ಟು ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ನಿಮಗೆ ನಿಮ್ಮ ಒಂದು ಲೈಫ್ ಅನ್ನೋದು ಬದಲಾವಣೆ ಆಗುತ್ತೆ. ದುಡ್ಡನ್ನು ಆಕರ್ಷಣೆ ಮಾಡ್ತೀರಾ. ಪ್ರತಿಯೊಂದು ಗೈಡೆನ್ಸ್ ನಿಮಗೆ ಸಿಗುತ್ತೆ. ಮನಿ ಎನರ್ಜಿ ಕಡೆಯಿಂದ ಪರ್ಸ್ನಲ್ ಆಗಿ ನಾನೇ ನಿಮ್ಮನ್ನ ಗೈಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಬೇಕು, ತುಂಬ ಕಷ್ಟದಲ್ಲಿದ್ದೀವಿ, ಕ್ಲಾಸಸ್ಸಲ್ಲೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಅನ್ನೋರು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರೋರು, ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಮ್ಮ ಆಫೀಸ್ ಬೆಂಗಳೂರಲ್ಲೇ ಇರುತ್ತೆ. ಆಫೀಸ್ಗೆ ಬಂದು ನನ್ನನ್ನು ಕನ್ಸಲ್ಟೇಷನ್ ಮಾಡಿ ನೀವು ಪರ್ಸ್ನಲ್ ಪ್ರಾಬ್ಲಮ್ಸ್ಗೆ ಪರ್ಸ್ನಲ್ ರೆಮಿಡೀಸ್ನ, ಪರ್ಸ್ನಲ್ ಆಗಿ ಗೈಡೆನ್ಸ್ನ 3 ಮಂತ್ಸ್ವರೆಗೂ ಕೊಡ್ತೀನಿ. ಸೊ ಪರ್ಸ್ನಲ್ ಆದ ಗೈಡೆನ್ಸ್ಗಾಗಿ ನೀವು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸೇ ತೊಗೋಬೇಕು. ಕ್ಲಾಸಸ್ ಎಲ್ಲ ಪರ್ಸ್ನಲ್ ಆಗಿ ಬಂದು ನನ್ನನ್ನು ಮೀಟ್ ಆಗ್ಬೋದು. ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.